ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ಅಂತ ಒಂದು ದೊಡ್ಡ ಕೊರಗಿದೆ. ಸೊ ಈ ಥರದ ಪರಿಸ್ಥಿತಿಯಲ್ಲಿ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡೋದಕ್ಕೆ ಜನ ಬರಬೇಕು, ಡೈರೆಕ್ಟರ್ಗಳು ಧೈರ್ಯ ಮಾಡಿ ಸಿನಿಮಾ ಮಾಡೋದಕ್ಕೆ ಬರಬೇಕು, ಆಗಷ್ಟೇ ಟ್ಯಾಲೆಂಟ್ಗೆ ಅವಕಾಶ ಬರೋದು. ಬಟ್ ಅದೆಲ್ಲವೂ ಈ ಥರದ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ನಮಗೆ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿಯಲ್ಲೂ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಪ್ಯಾಷನ್ ಇದೆ, ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನ್ ಇದೆ, ಸಿನಿಮಾದಲ್ಲೇ ಅಷ್ಟು ಲಾಯಲ್ಟಿ ಕೂಡ ನನಗೆ ಕಾಣಿಸೋದು ಅನ್ಸುತ್ತೆ. ಬೇರೆ ಎಲ್ಲೂ ನಿಮ್ಗೆ ಇಷ್ಟೊಂದು ದಿವಸ ದುಡ್ಡು, ಎಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಎಷ್ಟೊಂದು ಜನ ಆ್ಯಕ್ಟರ್ಗಳು ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ ಸಿನಿಮಾಗಳಲ್ಲಿ. ಅಂದರೆ ಒಳ್ಳೆ ಅವಕಾಶಗಳು ಸಿಗ್ತವೆ ಅನ್ನೋದಕ್ಕೋಸ್ಕರ, ಸಿಕ್ಕಿದೆ ಅನ್ನೋದಕ್ಕೋಸ್ಕರ, ಅಥವಾ ನಾವು ನಂಬಿರುವಂಥ ಕೆಲಸ ಮಾಡ್ತಾ ಇದ್ವಿ ಅನ್ನೋದಕ್ಕೋಸ್ಕರ ಯಾವುದನ್ನೂ ಲೆಕ್ಕಿಸದೆ ಕೆಲಸ ಮಾಡ್ತಾರೆ. ದುಡ್ಡು, ನಿದ್ದೆ, ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತಾ ಇಲ್ವೋ ಏನನ್ನೂ ಲೆಕ್ಕಿಸದೆ ಮಾಡುವಂಥದ್ದಿಲ್ಲ. ಸಿನಿಮಾಲೇ ನಾನು ಗೊತ್ತಿರೋ ಮಟ್ಟಿಗೆ ಅಷ್ಟೊಂದು ಕನ್ವಿಕ್ಷನ್ ಇದೆ ನೋಡ್ತಾ ಇರೋದು. ಸುಮಾರು ಜನ ಮಾಡ್ತಾರಲ್ಲ, ಈಗ ಸೋಷಿಯಲ್ ಸೆಕ್ಟ್ರಲ್ಲೂ ಮಾಡ್ತಾ ಇದ್ದಾರೆ, ಸುಮಾರು ಸೋಷಿಯಲ್ ಸರ್ವಿಸ್ ಮಾಡುವಂಥವ್ರಿಗೂ ಅಷ್ಟೇ ಏನೂ ರಿಟರ್ನ್ಸ್ ಇರೋದಿಲ್ಲ, ಬಟ್ ಮಾಡ್ತಾ ಇರ್ತಾರೆ ಕೆಲಸ, ನಂಬಿಕೆಗಳಿಗೋಸ್ಕರ ಮಾಡುವಂಥದ್ದು. ಸೊ ಸಿನಿಮಾ ಕೂಡ ಅಷ್ಟು ಲಾಯಲ್ಟಿ, ಅಷ್ಟೊಂದು ಪ್ಯಾಷನ್ ಕಂಡಂಥ ಒಂದು ಕ್ಷೇತ್ರ ನನಗೆ. ಈ ಸಿನಿಮಾದಲ್ಲಿ ಆ ಥರದ್ದು ಬೇಕಾದಷ್ಟು ಟ್ಯಾಲೆಂಟ್ ಇದೆ. ಸೊ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆದ ರೋಲ್ಗಳಿದೆ, ಪ್ರಮುಖವಾದ ಪಾತ್ರಗಳಿದೆ. ಸೊ ಎಲ್ರಿಗೂ ಇದರಿಂದ ಒಳ್ಳೆಯದಾಗತ್ತೆ ಅಂತ ನನಗೆ ಅನಿಸುತ್ತೆ.